ದುರ್ದೈವಿ ಭಾರತ ಮಾತೆ, ನಿನ್ನ ಗರ್ಭದಲ್ಲಿ ಎಂಥ ಕೆಟ್ಟ ಕ್ರೀಡೆಗಳು ಕ್ರೀಡಿಸುತ್ತಿವೆ ಅಲ್ಲಮ್ಮ, ಕ್ರೀಡಿಸುತ್ತಿವೆ. ಪುಣ್ಯ ಭೂಮಿಯಾದ ನಿನ್ನ ಮೇಲೆ ಇಂಥ ಅಸಹ್ಯ ಕೃತ್ಯಗಳು ಘಟಿಸ್ತಾ ಇವೆ ಅಲ್ಲಮ್ಮ, ಘಟಿಸ್ತಾ ಇವೆ. ವೇಷ, ಸೆರೆ, ಸಿಂಧಿ ಅಖಂಡ ದೇಶವನ್ನು ನೃತ್ಯ ತಾಂಡವಾಡಲು ಹಸ್ತಾ ಇವೆ ಅಮ್ಮ, ಹಸ್ತಾ ಇವೆ. ಹೇ ಅಮ್ಮ ತಾಯಿ ಭಾರತ ಮಾತೆ, ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸಿಂಧೂರ ಹುಲಿ ಲಕ್ಷ್ಮಣ, ಇಂಥ ಪುಣ್ಯ ರತ್ನಗಳಿಗೆ ಜನ್ಮ ನೀಡಿದ ನೀನು ಇಂಥ ಕೆಟ್ಟ ಹುಳುಗಳಿಗೆ ಯಾಕೆ ಜನ್ಮ ಕೊಟ್ಟೆ ಮಾ, ಯಾಕೆ ಜನ್ಮ ಕೊಟ್ಟೆ? ಇಂಥ ಕೆಟ್ಟ ಹುಳುಗಳಿಗೆ ಜನ್ಮ ಕೊಡುವ ಬದಲು ನೀನು ಬಂಜೆಯಾಗಿದ್ದರೆ ಎಷ್ಟೋ ಲೇಸಿರ್ತಿತ್ತಮ್ಮ, ಎಷ್ಟೋ ಲೇಸಿರ್ತಿತ್ತು. ನನ್ನ ಅಣ್ಣನಂತೂ ಸತ್ಯ ವೇಷ ಸಂಘದಲ್ಲಿ ಬಿದ್ದು ಹೊಳ್ಳಾಡುತ್ತಿದ್ದಾನೆ. ನನ್ನ ಅತ್ತಿಗೆ ಹೆತ್ತಮ್ಮ ಸಾಕ್ಷಾತ್ ದೇವತಾ ಸ್ವರೂಪಳು. ನಾನು ಚಿಕ್ಕಂದಿನಲ್ಲಿ ಇರುವಾಗ ತಂದೆ ತಾಯಿಗಳನ್ನು ಕಳೆದುಕೊಂಡ ಮೇಲೆ ನನ್ನನ್ನು ಉಣಿಸಿ ತಿನಿಸಿ ಬೆಳೆಸಿ ಹೆತ್ತ ತಾಯಿ ನನಗಿಲ್ಲ ಅನ್ನುವ ಕೊರಗು ಎಂದೂ ಬಾರದ ಹಾಗೆ ಬೆಳೆಸಿದವಳು. ಅಂಥವಳಿಗಿಂತ ಮೋಸ ಆಗ್ತಾ ಇದೆ ಅಂದ್ರೆ ಇದನ್ನು ನಾನು ನೋಡಿ ಹಾಗೆ ಸುಮ್ಮನಿರ್ಬೇಕಾ? ಇಲ್ಲ, ನನ್ನ ಅಣ್ಣನನ್ನು ಈ ಸ್ಥಿತಿಯಿಂದ ಹೇಗಾದ್ರೂ ಮಾಡಿ ನಾನು ಪಾರು ಮಾಡಲೇಬೇಕು, ಪಾರು ಮಾಡಲೇಬೇಕು. ಪುಷ್ಪಮ್ಮ, ಮನೆಯಲ್ಲಿ ಯಾರಿದ್ದೀರ? ಆನಂದ್ ಬಾಬು, ಬನ್ನಿ ಕೂತ್ಕೊಳ್ಳಿ. ಬೇಡಮ್ಮ, ನಾನೀಗ ಕುಳಿತುಕೊಳ್ಳಲು ಬಂದಿಲ್ಲ. ಮತ್ತೆ ನೋಡಿ, ಕಾಫಿ ಅವ್ರದ್ದು ಕುಡಿಯೋರಂತೆ, ಕೂತ್ಕೊಳ್ಳಿ. ಬೇಡ ತಾಯಿ, ನಾನೀಗ ಬರುವಾಗ ಕಾಫಿ ಕುಡಿದುಕೊಂಡೇ ಬಂದಿರುವೆ. ಅದು ಅಲ್ಲದೆ ನಮ್ಮಂತ ಬಡವರ ಮನೆಗೆ ನಿಮ್ಮಂತ ಭಾಗ್ಯ ದೇವತೆ ಬಂದಿದ್ದು ಒಂದು ಭಾಗ್ಯ ದೇವತೆಯೇ ಬಂದಂತಾಯಿತು. ಭಾಗ್ಯ ದೇವತೆ ಈಗ ನೋವಿನಿಂದ ಬೆಳಲಿ ಬೆಂಡಾಗಿದ್ದಾಳಮ್ಮ, ಬೆಂಡಾಗಿದ್ದಾಳೆ. ಅಂದ್ರೇನು ಬಾಬು ಅವ್ರೆ ನಿಮ್ಮ ಮಾತು? ನೀವು ನನಗೆ ಅಲ್ಪವಾಗಿ ಮಾತನಾಡ್ತಾ ಇದ್ದೀರಾ? ಹಾಗೇನಿಲ್ಲಮ್ಮ, ಹಾಗೇನಿಲ್ಲ. ನೋಡಮ್ಮ, ಒಂದು ಸಾಹಿತ್ಯದ ಶಬ್ದ ಅಖಂಡವಾದ ಭೂಮಂಡಲವನ್ನೇ ವ್ಯಾಪಿಸಿ 1000 ಪುಸ್ತಕಗಳಿಗೆ ಸರಿಸಮಾನವಮ್ಮ, ಸರಿಸಮಾನ. ಅಂದ್ರೆ ಬಾಬು ಅವ್ರೆ, ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ನನ್ನಿಂದ ಏನಾದರೂ ನಿಮಗೆ? ನೋಡಮ್ಮ, ನಿನ್ನಿಂದ ನನಗೀಗ ಒಂದು ಸಮಸ್ಯೆಯ ಪರಿಹಾರವಾಗಬೇಕಾಗಿದೆ ಮಾ, ಪರಿಹಾರವಾಗಬೇಕಾಗಿದೆ. ನನ್ನಿಂದ ದುರಾತ್ಮಳಿಂದ ನಿಮಗೆ ಸಹಾಯ ಬೇಕೇ? ಹೌದಮ್ಮ, ಸಹಾಯ ಬೇಕಾಗಿದೆ. ನೋಡಿ ಬಾಬು ಅವರೇ, ನೀವು ಕಲಿತ ವಿದ್ಯಾವಂತರು, 4 ಜನಕ್ಕೆ ಬುದ್ಧಿ ಹೇಳುವರು. ಅದು ಅಲ್ಲದೆ ನಿಮ್ಮಂತ ಬುದ್ಧಿವಂತರ ಬೆಲೆಗೆ ನಾನು ಕ್ಷೀಣವಾಗುವೆ. ನೋಡಮ್ಮ, ನಾನೀಗ ಈ ನಿನ್ನ ಹತ್ತಿರ ಒಂದೇ ಒಂದು ಭಿಕ್ಷೆ ಕೇಳಲು ಬಂದಿದ್ದೀನಮ್ಮ, ಭಿಕ್ಷೆ ಕೇಳೋಕ್ಕೋಸ್ಕರ ಬಂದಿದ್ದೇನೆ. ದಯವಿಟ್ಟು ನನ್ನ ಭಿಕ್ಷೆಯನ್ನು ನಿರಾಕರಿಸದೆ ಕೊಡುತ್ತೆ ಅನ್ನುವ ನಂಬಿಕೆಯಿಂದ ನಾನು ನನಗೆ ಬಂದಿದ್ದೇನಮ್ಮ. ಆನಂದ್ ಬಾಬು, ಏನ್ ಹೇಳ್ತಾ ಇದ್ದೀರಿ? ಈ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಈ ನಿಮ್ಮ ಮಾತನ್ನ ಸ್ವಲ್ಪ ಬಿಚ್ಚಿ ಹೇಳಿ. ನೋಡಪ್ಪ, ನೀನು ನನ್ನ ಅಣ್ಣನನ್ನು ಭಿಕ್ಷೆಯಾಗಿ ನೀಡಬೇಕಪ್ಪ, ಭಿಕ್ಷೆಯಾಗಿ ನೀಡಬೇಕು. ಯಾರನ್ನ? ನನ್ನ ಅಣ್ಣ ರಾಜಶೇಖರ್ನಪ್ಪ, ರಾಜಶೇಖರ್ನನ್ನು. ಏನು, ರಾಜಶೇಖರ್ನ ನಾನು ಬಿಟ್ಟು ಕೊಡ್ಬೇಕಾ? ಹೌದಮ್ಮ, ಹೌದು. ಅದು ಆಗದ ಮಾತು. ದಯವಿಟ್ಟು ಆಗದ ಮಾತೆಂದು ಹೇಳಬೇಡಮ್ಮ. ನೀನೇನಾದ್ರೂ ಮಾಡಿ ನನ್ನ ಅಣ್ಣನನ್ನು ದಾನವಾಗಿ ಕೊಡ್ಲೇಬೇಕಮ್ಮ, ಕೊಡ್ಲೇಬೇಕು. ನೋಡು ಬಾಬು, ಈ ನಿನ್ನ ಮಾತಿಗೆ ನನ್ನ ಹತ್ರ ಯಾವುದೇ ವಿಷಯವಿಲ್ಲ. ಹಾಗೆ ಮಾತಾಡಬೇಡಮ್ಮ.
ನನ್ನ ಅಣ್ಣ ಒಬ್ಬ ಶ್ರೇಷ್ಠ ವ್ಯಕ್ತಿ. ನನ್ನ ಅಣ್ಣನು ಹೀಗೆ ಬೇಷೆಯರ ಸಂಘ ಮಾಡಿ ತಿರುಗಾಡುವುದನ್ನು ಕಂಡರೆ ಈ ಊರಿನ ಜನರ ಎದುರುಗಡೆ ನನ್ನ ಅಣ್ಣನ ಮಾನ ಮಣ್ಣು ಪಾಲಾಗಿ ಹೋಗುತ್ತದೆ. ಮಣ್ಣು ಪಾಲಾಗಿ ನೋಡಿ ಬಾಬು ಅವರೇ, ನಿಮ್ಮಣ್ಣನ ತನಕ ನಾನೇನು ಬಂದಿಲ್ಲ. ನಿಮ್ಮಣ್ಣನವರೇ ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ. ನಾನೇನು ನಿಮ್ಮಣ್ಣನ ಹತ್ರ ಕೈ ಚಾಚಿಲ್ಲ. ನಿಮ್ಮಣ್ಣನವರೇ ನನ್ನ ಮನೆ ತನಕ ಬಂದು ಕೈ ಚಾಚಿದ್ದಾರೆ. ಇದರಲ್ಲಿ ನೀವು ಹೇಳ್ತಾ ಇದ್ದೀರಲ್ಲ, ನಿಮ್ಮಣ್ಣನ ಮರ್ತು ಬಿಡು, ನಮ್ಮಣ್ಣನ ಮನೆಗೆ ಕಳಿಸು ಅಂತ. ಅದು ಈ ಜನ್ಮದಲ್ಲಿ ಸಾಧ್ಯವಾಗದ ಮಾತು. ನೋಡಮ್ಮ, ದಯವಿಟ್ಟು ಸಾಧ್ಯವಿಲ್ಲ ಅನ್ನುವಂಥ ಮಾತು ಮಾತ್ರ ಹೇಳ್ಬೇಡಮ್ಮ, ಹೇಳ್ಬೇಡ. ನೀನು ಹೇಗಾದ್ರೂ ಮಾಡಿ ನಮ್ಮ ಅಣ್ಣನನ್ನು ನನಗೆ ದಾನವಾಗಿ ಕೊಡ್ಲೇಬೇಕಮ್ಮ, ಕೊಡ್ಲೇಬೇಕು. ನೋಡಿ ಬಾಬು, ನಾನು ನಿಮ್ಮ ಅಣ್ಣನ ಹೆಂಡತಿಯಾಗಿ ಕೈ ಹಿಡಿದಿಲ್ಲ. ಅವರು ಕೂಡ ನನಗೆ ಗಂಡನಾಗ್ಲಿಲ್ಲ. ಅದು ಅಲ್ಲದೆ ನಾನು ಅವರ ಮುಖ ನೋಡಿ ಪ್ರೀತಿ ಮಾಡಲಿಲ್ಲ. ಅವರ ಹಣಕ್ಕಾಗಿ ನಾನು ಪ್ರೀತಿ ಮಾಡಿದ್ದೇನೆ. ಅದು ಅಲ್ಲದೆ ನಾನು ನಿಮ್ಮ ಅಣ್ಣನನ್ನ ಬಿಟ್ಟು ಕೊಡ್ತೀನಿ. ಆದ್ರೆ ಒಂದೇ ಒಂದು ಮಾತು. ಏನು ಮಾತು? ಅದು ಏನು ಅಂದ್ರೆ, ನಾನು ನಿಮ್ಮ ಅಣ್ಣನನ್ನ ಬಿಡಬೇಕು ಅಂದ್ರೆ ನೀನು ನನ್ನವನಾಗ್ಲೇಬೇಕು. ಹೌದು ನೋಡಿ, ನನ್ನ ಮಾತಿಗೆ ಒಪ್ಪಿದ್ರೆ ನಾನು ಕೂಡ ನಿಮ್ಮ ಮಾತಿಗೆ ಒಪ್ಪುತ್ತೇನೆ. ಹೇಳಿ, ಈಗೇನ್ ಮಾಡ್ತೀರಾ? ನೋಡಮ್ಮ, ನನ್ನ ಅಣ್ಣನ ಊಟದ ವಸ್ತುವಾದ ನೀನು ಆ ನನ್ನ ತಾಯಿ ಶೋಭಾನ ಸಮಾನ. ಅಂತ ಹೇಸಿ ವಿಚಾರಗಳು ನನ್ನಲ್ಲಿ ಸುಳಿಯಲಾರವು. ದಯವಿಟ್ಟು ಅಂತ ವಿಚಾರ ಮಾತ್ರ ಮಾಡಬೇಡಮ್ಮ, ಮಾಡಬೇಡ. ಬಾಬು ಬಾಬು ನೋಡು, ನಾನೇನು ನಿಮ್ಮ ಅಣ್ಣನ ಹೆಂಡತಿಯಲ್ಲ, ನಾನೊಬ್ಳು ಸೂಳೆ. ಹೀಗಿರುವಾಗ ಈ ಸೂಳೆ ಹತ್ರ ಅಣ್ಣ, ತಮ್ಮ, ತಂದೆ, ತಾಯಿ, ಬಂಧು ಬಳಗ ಇದ್ಯಾವುದೂ ಬೇಕಾಗಿಲ್ಲ. ಅವಳಿಗೆ ಬೇಕಾಗಿರೋದು ಬರೀ ಹಣ ಅಷ್ಟೇ. ಈ ಮಾತನ್ನು ಬಿಟ್ಟು ನಿನಗೇನಾದ್ರೂ ನನ್ನ ಮೇಲೆ ಆಸೆ ಇದ್ದಿದ್ದೆ ಆದ್ರೆ ನನ್ನ ಮಾತಿನಂತೆ ನಡೆ. ನೋಡಮ್ಮ, ಅಂತರಂಗದಲ್ಲಿ ಏನೇ ತಿಳಿದುಕೊಂಡ್ರು ನಮ್ಮ ಅಣ್ಣನ ಅರ್ಥಾಂಗಿನಿ ಎಂದೇ ನಾನು ಭಾವಿಸಿಕೊಂಡಿದ್ದೇನೆ. ಅಂದಮೇಲೆ ನಾನು ನಿನ್ನ ಮೇಲೆ ಮನಸ್ಸು ಮಾಡುವುದೇ ಇಲ್ಲವಾ? ಏಯ್, ಸಾಕು ನಿಲ್ಲಿಸು ಈ ನಿನ್ನ ಮಾತನ್ನ. ಅಲ್ಲ, ನಿಮ್ಮ ಅಣ್ಣನ ಮರಳಿ ಕಳಿಸಲು ನಾನೇನು ಮೂರ್ಖಳಲ್ಲ. ಕೈಗೆ ಬಂದ ತುತ್ತು ಮತ್ತೆ ನಾನು ಬೇರೆಯವರಿಗೆ ಕೊಡಬೇಕಾ? ನೋಡು, ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಈ ಮಾತು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು. ಸುಮ್ಮನೆ ಇಲ್ಲಿಂದ ಹೊರಟೋಗು. ನೋಡಮ್ಮ, ಸಾಧ್ಯವಿಲ್ಲ ಅನ್ನುವಂಥ ಮಾತು ಮಾತ್ರ ನನಗೆ ಹೇಳಬೇಡಮ್ಮ. ನನ್ನ ಅಣ್ಣನ ಹೆಂಡತಿ ಮಹಾ ಸಾಧ್ವೆ, ಪತಿ ಪರದೈವ ಎಂದು ನಂಬಿ ನಡೆಯುವ ಹೆಣ್ಣು ಜೀವ. ಅವಳು ಯಾವತ್ತು ಯಾರಿಗೂ ಮೋಸ ಮಾಡಿದವಳಲ್ಲಮ್ಮ, ಮೋಸ ಮಾಡಿದವಳಲ್ಲ. ನೋಡಮ್ಮ, ಅವಳಿಗೋಸ್ಕರವಾಗಿ ಆದ್ರೂ ನನ್ನ ಅಣ್ಣನನ್ನು ನನಗೆ ದಾನವಾಗಿ ನೀಡಮ್ಮ, ನನಗೆ ಏನ್ ಮಾತಾಡ್ತಾ ಇದ್ದೀನಿ? ಪುಷ್ಪಮ್ಮ, ನನ್ನ ಅಣ್ಣನ ಮುದ್ದು ಕದ್ದ ಶಂಕರನಿಗೋಸ್ಕರವಾಗಿ ಆದ್ರೂ ನನ್ನ ಅಣ್ಣನನ್ನು ನೀನು ದಾನವಾಗಿ ನೀಡಲೇಬೇಕಮ್ಮ, ನೀಡಲೇಬೇಕು. ನೋಡಮ್ಮ, ನಿನಗೆ ಹಣ ಬೇಕು ಅಂದ್ರೆ ತೆಗೆದುಕೋ, ನಿನಗೆ ಕೈ ಮುಗಿದು ಕೇಳ್ಕೊತೇನೆ. ಬೇಕಾದ್ರೆ ನಿನಗೆ ಕಾಲು ಹಿಡಿದು ಕೇಳ್ತೇನಮ್ಮ. ಈ ನಿನ್ನ ಹಣ ಯಾರಿಗೆ ಬೇಕು? ನನಗೆ ಬೇಕಾಗಿರೋದು ಈ ನಿನ್ನ ಸುಖ. ನಿನ್ನ ಕೈಲಿ ಆಗದಿದ್ರೆ ಇಲ್ಲಿಂದ ಸುಮ್ಮನೆ ಹೊರಟೋಗು. ಏಯ್, ನಿನಗೆ ಹೇಳ್ತಾ ಇರೋದು ಹೋಗ್ತೀಯಾ ಅಥವಾ ಈ ನಿನ್ನ ಕುತ್ತಿಗೆ ಕೈ ಕೊಟ್ಟು ನಾನೇ ಹೊರನೋಗ್ಬೇಕಾ? ನೋಡಮ್ಮ, ದಯವಿಟ್ಟು ಆಗ್ಲಾರ್ದು ಅಂತ ಮಾತ್ರ ಹೇಳಬೇಡಮ್ಮ, ಹೇಳಬೇಡ. ದಯವಿಟ್ಟು ದಯವಿಟ್ಟು ನನಗೆ ಭಿಕ್ಷೆ ನೀಡಿ ಕೊಟ್ಟು ಕಳಿಸಮ್ಮ. ನೋಡು, ಇಲ್ಲಿವರೆಗೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಇನ್ನು ಮುಂದೆ ಏನಾಗ್ಬೇಕು ಅನ್ನೋದು ನನಗೆ ಗೊತ್ತು. ಈಗ ನಿಮ್ಮ ಅಣ್ಣ ನನ್ನ ಸತ್ತು. ನಿನಗೆ ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಒಪ್ಪದಿದ್ರೆ ದಾಟು ನನ್ನ ಮನೆಯಿಂದ ಆಚೆ.
ಅತ್ತಿಗೆ ಪರವಾಗಿ ಮಾತನಾಡೋದಕ್ಕೆ ಬಂದಿದ್ದಾನೆ ನೀಚ. ತನ್ನ ಕೈಲಾಗದ ಮಾತನ್ನು ನನ್ನ ಮುಂದೆ ಹೇಳೋದಕ್ಕೆ ಬಂದಿದ್ದಾನೆ. ಇವರಣ್ಣ ಬರ್ಲಿ, ಇವನಿಗೂ ಇವರಣ್ಣನಿಗೂ ಜಗಳ ಹಚ್ಚಿ ಈ ಮನೆಯಿಂದ ಹೊರ ಹಾಕಲೇಬೇಕು. ಪುಷ್ಪ, ಏಕೆ ಮುಖ ಬಾಡಿದೆಯಲ್ಲ? ಏನಂತ ಹೇಳಿ, ಯಾವ ಬಾಯಿಂದ ಹೇಳಿ? ಅಲ್ಲ, ನನಗಾಗದವರು ನಿಮಗಾಗದವರು ನನ್ನ ಮನೆ ತನಕ ಬಂದು ಮಾತನಾಡಿದ್ರೆ ನಾನು ಅಳತೆ ಇನ್ನೇನು ಮಾಡಬೇಕು? ಏನು ಆನಂದನೆ? ಹೌದು, ಆ ನಿಮ್ಮ ತಮ್ಮ ಬಂದು ನನಗೆ ಬಾಯಿಗೆ ಬಂದ ಹಾಗೆ ಬೈತು. ಹಣದ ಕೊಟ್ಟನ್ನು ಕೊಟ್ಟು ನಮ್ಮ ಅಣ್ಣನ ಮಾತು ಬಿಡು ಅಂತ ಹೇಳಿ ಹೋದ. ಹೀಗಿರುವಾಗ ನಿಮ್ಮನ್ನು ಬಿಟ್ಟು ನಾನು ಹೇಗೆ ಬದುಕಲಿ, ನೀವೇ ಹೇಳಿ. ಅವನಿಗೆ ಕೊಚ್ಚು ಹಾಕುವುದೇ, ನೀನು ಏನು ವಿಚಾರ ಮಾಡಿಸ್ಬೇಡ. ನೋಡಿ, ಯಾರು ಏನೇ ಅನ್ನಲಿ, ಯಾರು ಏನೇ ಮಾತನಾಡಲಿ, ನೀವು ಮಾತ್ರ ನನ್ನ ಕೈ ಬಿಡಬೇಡಿ. ಇಲ್ಲ ಪ್ರಿಯ, ನಾನು ನಿನ್ನ ಕೈ ಯಾವಾಗೂ ಬಿಡಲಾರದು. ಹಾಗಾದ್ರೆ ನೀವು ಹೋಗ್ತೀರಾ? ಇಲ್ಲ. ಹಾಗಾದ್ರೆ ನೀವು ಹೋಗೋದಕ್ಕಿಂತ ಮುಂಚೆ ನನ್ನ ಖರ್ಚಿಗಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಆ ಹಣವನ್ನು ಕೊಟ್ಟು ನೀವು ಹೋಗಿ. ಯಾವಾಗಲೇ ನೀನು ಚೆನ್ನಾಗಿ ಇರಬೇಕು, ತೆಗೆದುಕೊಯ್ಯು ಹಣವನ್ನು. ನೋಡಿ, ನನ್ನ ಜೊತೆಯಲ್ಲಿ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ಹಾಡನ್ನಾದ್ರೂ ಹಾಡಿ ಹೋಗ್ಬೋದಲ್ಲ? ಶ್ರುತಿಯೂ ಕೂಡಿದಾಗ ನೀನೇ ನನ್ನ ಜೀವ, ನಿನ್ನ ಭಾವ. ಅಲ್ಲಿ ಮುತ್ತಪ್ಪ ಬೆಳಗ್ಗೆ ಮಾತ್ರ ಸಾಕಾಗತ್ತ ನನಗ. ಜೀವನ
ತಗೊಂಡು ಬಿತ್ತಿರ್ಬೇಕು ಅಷ್ಟೇ. ಇಲ್ಲದಿದ್ರೆ ಇಲ್ಲಿಂದ ಗೇಟ್ ಪಾಸ್ ಯಾವಾಗಂತ ಗೊತ್ತಾಗೋದಿಲ್ಲ. ಗಾಯಕ ಮಾಸ್ತರ್ 7 ಜನ್ಮ ಇದ್ದರೆ ಒನ್ಸ್ ಮೋರ್ ಬಂದ 200 ರೂಪಾಯಿ ಆಡನ್ರಿ 7 ಜನ್ಮ ಇದ್ದರೆ